ಎಂಡೋಸಲ್ಫಾನ್ ನಾಶ ಮಾಡುವುದಕ್ಕೆ ನ್ಯಾಯಾಲಯ ಆದೇಶ ಮಾಡಿತ್ತು. ಎಂಡೋಸಲ್ಫಾನ್ ಮಿಂಚಿನ ಪದವು ತೋಟದ ಬಾವಿಯಲ್ಲಿ ಇಡಲಾಗಿತ್ತು. ಇನ್ನು ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಅಧ್ಯಕ್ಷ ರವೀಂದ್ರನಾಥ್ ಶಾನಭಾಗ್ ಈ ಸಂಬಂಧಪಟ್ಟಂಗೆ ಹೇಳಿಕೆ ಕೊಟ್ಟಿದ್ದಾರೆ. ನ್ಯಾಯಾಲಯ ಈ ಬಗ್ಗೆ ಆದೇಶ ಮಾಡಿತ್ತು, ಎಂಡೋಸಲ್ಫಾನ್ ಅನ್ನ ನಾಶ ಮಾಡಬೇಕು ಅಂತ. ಮಿಂಚಿನ ಪದವು ಎಂಬ ಗ್ರಾಮದ ಬಳಿಯಲ್ಲಿ ಇದರ ಕುರುಹು ಪತ್ತೆಯಾಗಿದೆ. ನ್ಯಾಯಾಲಯದ ಆದೇಶ ಇದ್ರೂ ಕೂಡ ಎಂಡೋಸಲ್ಫಾನ್ ನಾಶ ಮಾಡಿಲ್ವ? ಹಾಗಾದ್ರೆ ತೋಟದ ಬಾವಿಯಲ್ಲಿ ಪತ್ತೆಯಾಗಿತ್ತು. ಎಂಡೋಸಲ್ಫಾನ್ ನಾಶಪಡಿಸಲು ನ್ಯಾಯಾಲಯ ಆದೇಶ ಮಾಡಿದ್ರೂ ಕೂಡ ಸದ್ಯಕ್ಕೆ ಎಂಡೋಸಲ್ಫಾನ್ ಲಭ್ಯವಾಗ್ತಾ ಇದೆ ಅಂದ್ರೆ ಅದರ ಕುರುಹು ಪತ್ತೆಯಾಗಿದೆ ಅಂದ್ರೆ ಅದಿನ್ನು ಮುಗಿದಿಲ್ವಾ, ಅದಕ್ಕೆ ಅಂತ್ಯ ಸಿಕ್ಕಿಲ್ವಾ? ಎಂಡೋಸಲ್ಫಾನ್ನ ಅಧ್ವಾನಗಳು ಏನೆಲ್ಲ ಆಯಿತು ಅದನ್ನು ಜಗತ್ತಿಗೆ ಪರಿಚಯಿಸಿದ ರವೀಂದ್ರನಾಥ್ ಶಾನಭಾಗ್, ಡಾಕ್ಟರ್ ರವೀಂದ್ರನಾಥ್ ಶಾನಭಾಗ್ ಅವರು ನನ್ನ ಜೊತೆಗಿದ್ದಾರೆ. ಬಹಳ ಮುಖ್ಯವಾಗಿ ಏನಂದರೆ ಈಗ ಚರ್ಚೆಯಲ್ಲಿರುವಂಥ ವಿಷಯ ಆ ಉಳಿದ ಎಂಡೋಸಲ್ಫಾನನ್ನು ಒಂದು ಬಾವಿಯಲ್ಲಿ ಹಾಕಲಾಗಿತ್ತು ಆವಾಗ ಅನ್ನುವಂಥದ್ದು. ಸೊ ಈ ವಿಚಾರವಾಗಿ ಯಾವಾಗ ಮಾನವ ಹಕ್ಕು ಪ್ರತಿಷ್ಠಾನದ ಮೂಲಕ ರವೀಂದ್ರನಾಥ್ ಶಾನಭಾಗ್ ಅವರ ಗಮನ ಸೆಳೀತಾರೋ ಆಗ ಮತ್ತೆ ಈಗ ಸರ್ಕಾರಕ್ಕೆ ನೋಟಿಸ್ ಬಂದಿದೆ ಅನ್ನುವಂಥದ್ದು. ಸೊ ಈ ದೂರಿನ ಹಿನ್ನೆಲೆ ಏನು ಅನ್ನೋದನ್ನು ಅವರ ಜೊತೆ ಮಾತನಾಡಿ ತಿಳ್ಕೊಳ್ಳೋಣ. ಸರ್, ಇದರ ಬಗ್ಗೆ ಈ ದೂರಿನ ಹಿನ್ನೆಲೆ ಏನು, ಆ್ಯಕ್ಚುಲಿ ಆಗಿದ್ದೇನು ಆವಾಗ, ಈಗ ನೀವು ಕೊಟ್ಟಿರುವ ದೂರೇನು? ನೋಡಿ, ಅಲ್ಲಿ ಸಾಕಷ್ಟು ಎಂಡೋಸಲ್ಫಾನ್ ದಾಸ್ತಾನಿತ್ತು ಕ್ಯಾಶ್ಯೂ ಪ್ಲ್ಯಾಂಟೇಷನ್ಸ್ನಲ್ಲಿ. ಅದನ್ನು ಅವರು 12 ಪ್ಲ್ಯಾಂಟೇಷನ್ಸ್ ಇದೆ ಕೇರಳ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ. ಅದನ್ನು ಕಾಡನ್ನು ಕಡಿದು ಅವರು ಕ್ಯಾಶ್ಯೂ ಪ್ಲ್ಯಾಂಟ್ ಡೆವಲಪ್ ಮಾಡಿದರು. ಅಲ್ಲಿ ಬ್ಯಾನ್ ಆಯಿತು ಅಥವಾ ಆಗ್ತದೆ ಅಂತ ಹೇಳಿಸಿದ ಕೂಡಲೇ ಪರ್ಚೇಸ್ ಸ್ಟಾಪ್ ಮಾಡಿದರು. ಆವಾಗಲೇ ಅವ್ರ ಹತ್ರ 5-6 ಸಾವಿರ ಲೀಟರ್ಸ್ ಅವ್ರ ಹತ್ರ ದಾಸ್ತಾನಿತ್ತು. ಆ ದಾಸ್ತಾನು ಏನು ಮಾಡೋದು ಅಂತ ಅವರಿಗೆ ಗೊತ್ತಾಗಲಿಲ್ಲ. ಅದಕ್ಕೆ ಅದನ್ನು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಮ್ಯಾನುಫ್ಯಾಕ್ಚರರ್ ಕೇಳಿಲ್ಲ. ಹೀಗಾಗಿ ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಆದಷ್ಟು ಅದನ್ನು ಹೇಗಾದರೂ ಡಿಸ್ಪೋಸ್ ಮಾಡಬೇಕು ಅಂತ ಹೈಕೋರ್ಟಿದ್ದು ಸುಪ್ರೀಂ ಕೋರ್ಟಿದ್ದು ಸ್ಪಷ್ಟ ಆದೇಶ ಇದೆ, ಅದನ್ನು ಸೈಂಟಿಫಿಕ್ ಆಗಿ ಡಿಸ್ಟ್ರಾಯ್ ಮಾಡಬೇಕು ಅಂಥೇಳಿ. ಅದು ತುಂಬ ಎಕ್ಸ್ಪೆನ್ಸಿವ್ ಮತ್ತು ಅದಕ್ಕೆ ಬೇಕಾದರೆ ಗುಜರಾತಿಗೆ ಹೋಗಬೇಕು. ಅದಕ್ಕಾಗಿ ಅವ್ರು ಏನು ಮಾಡಿದರು ಅಂತ ಹೇಳಿದರೆ, ಅದು ಸ್ಟೋರೇಜ್ನಲ್ಲೇ ಇತ್ತು. ಕ್ಯಾನ್ಸ್ ಎಲ್ಲ ತುಕ್ಕುಡಿಲಿಕ್ಕೆ ಶುರು ಆಯಿತು. ಆವಾಗ ಅದು ಒಂದೇ ಉಪಾಯ ಏನು ಅಂತ ಹೇಳಿದರೆ, ಎಲ್ಲಿಯಾದರೂ ಅಡಗಿಸಿಡೋದು ಅಥವಾ ಏನಾದರೂ ಮಾಡೋದು. ಅವರು ಅದನ್ನು ಅಲ್ಲಿ ಒಂದು ಪೊಟ್ಟು ಬಾವಿ ಇತ್ತು ಅವರದ್ದು ಮಿಂಚಿನ ಪದವು ಇದು ತೋಟದಲ್ಲಿ, ಅದೆಲ್ಲ ಅದರಲ್ಲಿ ಹಾಕಿಕೊಂಡು ಅದನ್ನು ಮಾಡಿದರು. ಈ ಕಾಮಗಾರಿಯಲ್ಲಿ ಭಾಗವಹಿಸಿದ್ದ ಒಬ್ಬ ಮನುಷ್ಯ ಅಚ್ಯುತ ಮಣಿಯಾಣಿ ಅಂತೇಳಿ, ಅವನು ನಿವೃತ್ತಿ ಆದ ಕೂಡಲೇ ಅವನಿಗೆ ತುಂಬ ಗಿಲ್ಟ್ ಆಗಿತ್ತು, ಈಗ ತಾನು ಮಾಡಬಾರ್ದಿತ್ತು ಅಂಥೇಳಿ. ಅದನ್ನು ಅವನು ಹೇಳಿದ, ನನಗೆ ಇನ್ನೂ ಸಹ ಯೋಚನೆ ಉಂಟು, ಅದು ಏನಾದರೂ ಒಂದು ದಿವಸ ತುಂಬ ಅನಾನುಕೂಲ ಆಗ್ತದೆ, ತುಂಬ ಭಯಂಕರ ಅದರಲ್ಲಿ ಇದು ಬರುತ್ತೆ ಅಂಥೇಳಿ ಅವರಿಗೆ ಮನಸ್ಸಿಗೆ ಹೋಗಿ ಅವನು ಎಲ್ಲರಿಗೆ ಹೇಳಿಬಿಟ್ಟ. ಅದರ ನಂತರ ಇಮ್ಮಿಡಿಯೇಟಾಗಿ 2013ರಲ್ಲಿ ನಾವು ದಕ್ಷಿಣ ಕನ್ನಡ ಡಿ ಸಿಗೂ ಕಾಸರಗೋಡು ಡಿ ಸಿಗೂ ಕೇರಳ ಸರ್ಕಾರಕ್ಕೂ ಎಲ್ಲ ನಾವು ಭಿನ್ನವಿಸಿಕೊಂಡಿದ್ದೇವೆ, ಏನಾದರೂ ಮಾಡಿಕೊಂಡು ಇದನ್ನು ಸರಿ ಮಾಡಿ ಮಾರ್ಯಾರೆ ಅಂತ. ಅದು ಏನೂ ಆಗಲಿಲ್ಲ. ಅದು ಆಗ ಮಾಡ್ತೇವೆ ಈಗ ಮಾಡ್ತೇವೆ ಅಂತೇಳಿ ಪ್ರತಿಯೊಬ್ಬರು ಹೇಳಿದ್ರು ಶಿವಾಯ್. ಈಗ ಏನು ಮಾಡೋದಿಲ್ಲ ಅಂತ ಗೊತ್ತಾದ ಮೇಲೆ ನಾವು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅವರಿಗೆ ನಾವು ದೂರು ಅರ್ಜಿಯನ್ನು ಕೊಟ್ಟಿದ್ದೀವಿ. ಎಷ್ಟು ಅಪಾಯಕಾರಿ ಅನ್ನೋದನ್ನು ರವೀಂದ್ರನಾಥ್ ಶಾನಭಾಗ್ ಅವರು ಎಳೆಯಾಗಿ ಬಿಚ್ಚಿಡ್ತಾ ಹೋಗಿದ್ದಾರೆ. ಮಾಡಿದ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶ ಇತ್ತು, ಬೇಗನೆ ಇದನ್ನು ಒಪ್ಪಿಕೊಂಡಿದ್ದೆ ಇದಕ್ಕೊಂದು ಪರಿಹಾರವನ್ನು ಹುಡುಕಬಹುದಾಗಿತ್ತು. ಈಗ 10 ವರ್ಷದ ನಂತರ ಇದು ಬೆಳಕಿಗೆ ಬಂದಿದೆ. ಈಗ ಆಗ ನಿರ್ಲಕ್ಷ್ಯ ಮಾಡಿದಂಥ ಸರ್ಕಾರಗಳು ಈಗ ತಡಕಾಡ್ತಾ ಇದ್ದಾವೆ. ಜನವರಿ 2ರ ಒಳಗಾಗಿ ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ಮುಂದೇನಾಗುತ್ತೆ ಆ ಭಾಗದ ಜನರಿಗೆ ಮಾತ್ರ ಅಲ್ಲ, ಎಲ್ಲರೂ ಆತಂಕ ಪಡಬೇಕಾದ ವಿಚಾರ. ಇದಕ್ಕೊಂದು ವೈಜ್ಞಾನಿಕವಾದ ಸೊಲ್ಯೂಷನ್ ಆದಷ್ಟು ಬೇಗ ಸಿಗಲಿ ಅನ್ನೋದು ನಮ್ಮ ಆಶಯ ಕೂಡ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.